ಹೀಗಾಗಿ ಇವತ್ತು ಆಲ್ ಓವರ್ ಇಂಡಿಯಾದಲ್ಲೇ ಇವತ್ತು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಆಗ್ತಾ ಇರ್ತಾವೆ. ಹೀಗಾಗಿ ನಿರಂತರ ಇಲ್ಲಿ ಏನಾಗ್ತದಪ್ಪ ಅಂದರೆ ಚುನಾವಣೆ ನಡೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಹೋಗೋದ್ರಿಂದಾಗೆ ಅದನ್ನು ನೋಡಿದಂತೆ ಕೆಲವ್ರಿಗೆ ಎಣಿಸ್ತದೆ ಇದೆಲ್ಲ ಒಮ್ಮೆ ಅದು ಚೆನ್ನಾಗಿಲ್ಲ ಎಷ್ಟು ಖರ್ಚು ಬರ್ತದೆ ಇದು. ಯಾಕಂದರೆ ಇವತ್ತೊಂದು MLA ಸೀಟಿನ ಒಂದು ಚುನಾವಣೆ ಆಗ್ಬೇಕಾದ್ರೆ ಒಬ್ಬ MLA ಆಗ್ಬೇಕಾಗಿತ್ತು 10 ಕೋಟಿನಲ್ಲೇ ಖರ್ಚು ಮಾಡ್ತಾಯಿದ್ದಾನೆ. ಮತ್ತು ಇನ್ನುಳಿದವರು ಎಲ್ಲ ಕೂಡ ಸಾಕಷ್ಟು ದುಡ್ಡು ಖರ್ಚಾಗ್ತದೆ ಮತ್ತು ಕ್ರಿಯೆಗಳು ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ, ಆಡಳಿತ ಸರಿಯಾಗಿ ನಡೆಯೋದಿಲ್ಲ ಅನ್ನುವಂಥ ನಾವು ಇವತ್ತೇನೋ ಆರೋಪ ಮಾಡಬಹುದು. ಹೌದು ಸತ್ಯನ ಸುಳ್ಳೇನಲ್ಲ. ಆದರೆ ವಾಸ್ತವವಾಗಿ ಸಾಧ್ಯದೇನು ಅಂತೇಳಿ ಈಗಾಗಲೇ ನಮ್ಮ ಈ ಒಂದು ಏನು ರಾಮನಾಥ್ ಕೋವಿಂದ್ ಅವರ ಒಂದು ಏನು ಅಧ್ಯಕ್ಷತೆಯಲ್ಲಿ ಮಾಡಿದರು ಚುನಾವಣೆಯನ್ನು ಒಂದೇ ಕಾಲಕ್ಕೆ ಮಾಡಬೇಕಂತಲ್ಲ ಅವರು ಕೆಲವೊಂದು ರಾಷ್ಟ್ರಗಳ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಇಂಡೋನೇಷ್ಯಾ ಅಂಥದ್ದು ಮತ್ತು ಅದು ಸಣ್ಣ ಸಣ್ಣ ರಾಷ್ಟ್ರಗಳು ಅಲ್ಲಿ ಜನಸಂಖ್ಯೆ 2 ಕೋಟಿ 1 ಕೋಟಿ 3 ಕೋಟಿ ಇಷ್ಟ ಇದ್ದವ್ರು ಅಲ್ಲಿ 10 ಕೋಟಿ ಇದ್ದು ಯಾವುದಿಲ್ಲ. ಅಂಥ ರಾಷ್ಟ್ರಗಳ ಉದಾಹರಣೆ ತೊಗೊಂಡು ಇಲ್ಲ ಕಾಲಕ್ಕೆ ಎರಡೂ ಮಾಡಲಿಕ್ಕೆ ಆಗ್ತದೆ ಅಂತ ಇವರು ವಾದ ಮಾಡ್ತಾಯಿದ್ದಾರೆ. ಬಟ್ ನಮ್ಮದು ಬೃಹತ್ ದೇಶ, ನಮ್ಮ ಜನಸಂಖ್ಯೆ 142 ಕೋಟಿ ಜನರು ಎನಿಸೋದು ಕೊಟ್ರೆ ಮತ್ತಿನ್ನು ಈ ಸಲ ಎಣಿಕೆ ಮಾಡಿದಾಗ ಇನ್ನೂ 90 ಕೋಟಿ ವೋಟರ್ಸ್ ಆಗಿದ್ದಾರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ, ಮತ್ತು ಈಗ 10 ಕೋಟಿ 15 ಕೋಟಿ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹೆಚ್ಚು ಕಡಿಮೆ ಅಂದಾಜು ಒಂದು 100 ಕೋಟಿ ಜನರನ್ನು ಈ ಕಾಲಕ್ಕೆ ಚುನಾವಣೆಗೆ ಈಗ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಅದ. ಈ ಪ್ರಶ್ನೆ ಉತ್ತರ ಹುಡುಕೋದು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಈ ವಿರೋಧ ಪಕ್ಷಗಳು ಜೊತೆಗೆ ಇನ್ನೊಂದು ಇಲ್ಲೇನು ಪ್ರಾಬ್ಲಮ್ ಆಗಿದೆಪ್ಪ ಅಂದ್ರೆ ಏಕಕಾಲಕ್ಕೆ ಚುನಾವಣೆ ನಡೀತಪ್ಪ ಅಂದರೆ ಇಲ್ಲಿಯ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾವ ಅನ್ನುವಂಥ ಭಯ ಅವರಿಗೆಲ್ಲ ಮೂಡಿಬಿಟ್ಟದ. ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೆ ನಮ್ಮ ಯಾವುದು ಸಮಾಜವಾದಿ ಪಾರ್ಟಿ ಆಗಿರ್ಬೋದು, ನಮ್ಮ BSP ಆಗಿರ್ಬೋದು, ಅದೇ ನಮ್ಮ ಮೇಡಮ್ ಯಾರು ಮಮತಾ ಬ್ಯಾನರ್ಜಿ ಅವರು ಅಲ್ಲೇ ತೃಣಮೂಲ ಕಾಂಗ್ರೆಸ್ಸಿಂದ ಆಗಿರ್ಬೋದು, ಹೀಗೆ ಎಲ್ಲ ನಮ್ಮ ತಮಿಳುನಾಡಿನ ಪಕ್ಷಗಳು ದ್ರವಿಡ ಅಣ್ಣಾ DMK ಜೊತೆಗೆ DMK ಇವರಲ್ಲೂ ಆಗಿರ್ಬೋದು ಎಲ್ಲರೂ ಸಮಸ್ಯೆ ಆಗ್ಯದ. ಇದು ಯಾಕಪ್ಪ ಅಂತಂದ್ರೆ ಸಪೋಸ್ ಒಂದೇ ಸಮಯಕ್ಕೆ ನಡೀತಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಹಾಬಿಯಾಗಿ ಅಥವಾ ಅದ್ರ ಮೇಲೆ ಪ್ರಭಾವ ಮಾಡಿ ತಮ್ಮ ಅಸ್ತಿತ್ವವನ್ನು ಕಿತ್ಕೊಂಡು ಹೋಗ್ತಾವಪ್ಪ ಇವು ಎಲೆಕ್ಷನ್ ಅನ್ನುವಂಥ ಭಯ ಆಗ್ಯದ. ಹೀಗಾಗಿ ಅವರು ಈ ಒಂದು ಎಲೆಕ್ಷನ್ ಪದ್ಧತಿಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಅವ್ರ ಅಸ್ತಿತ್ವದ ಪ್ರಶ್ನೆ ಅದ. ಹೀಗಾಗಿ ಇಂಡಿಯಾದ ಎಲ್ಲ ಒಂದು ಪ್ರಾದೇಶಿಕ ಪಕ್ಷಗಳು ಇಂಡಿಯಾದ ಹಿಂದೆ ಬಂದು ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇವತ್ತು. ಮತ್ತು ಎಲ್ಲರೂ ಅದನ್ನು ಮಾಡಿದ್ದಾರೆ ಇವತ್ತು. ನಿನ್ನೆ ಅದನ್ನು ಈವನ್ ಮಸೂದೆ ಸಹಿತ ನೀವು ಪಾರ್ಲಿಮೆಂಟ್ ಇಡುವ ಅವಶ್ಯಕತೆ ಇಲ್ಲ ತರಬೇಡ ಅನ್ನುವಷ್ಟು ಮಟ್ಟಿಗೆ ವಿರೋಧ ಆಗ್ಯದ. ಆದರೂ ಈ ಒಂದು ಸಿಂಪಲ್ ಮೆಜಾರಿಟಿಯಿಂದ 293 ವರ್ಸಸ್ 236 ಅಂದ್ರೆ NDAಗೆ 293 ಇದಕ್ಕೆ 236 ಮತಗಳು ಬಿದ್ದು ಒಟ್ಟು ಮಸೂದೆ ಮಂಡಿಸಿದ್ದಾರೆ. ಅದು ಈಗ JPC ಹೋಗ್ಯದ, ಜಾಯಿಂಟ್ ಪಾರ್ಲಿಮೆಂಟ್ರಿ ಏನಪ್ಪ ಇದು ಕೌನ್ಸಿಲ್. ಇನ್ನು ಅದರಲ್ಲಿ ಹೋಗಿ ಏನು ಅದು ತೊಗೊಂಡು ಬರ್ತದೆ ಏನೇನು ಮಾಡ್ಕೊಂಡು ಬರ್ತದೆ ಅದು ಮುಂದಿನ ವಿಷಯ. ಅಲ್ಲಿ ಚರ್ಚೆ ಆಗಲಿ ನಂತರ ಮಾಡೋಣ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ಮೋದಿಯವ್ರಿಗೆ ಇದು ಅನಿಸೋದೆ ಪಾಸ್ ಆಗೋದಿಲ್ಲಪ್ಪ ಅಂತ. ಯಾಕಂದ್ರೆ ಟೋಟಲ್ ಮೆಜಾರಿಟಿ ಆಗಬೇಕಿಲ್ಲ. ಟೋಟಲ್ ಮೆಜಾರಿಟಿ ಅಂದರೆ 337 ಆಗಬೇಕಾಗ್ತದೆ. 303 ಜನ MP ಗಳು ಒಪ್ಪಿಕೊಳ್ಬೇಕಾಗ್ತದೆ. ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅದು. ಅದಕ್ಕಾಗಿನ ಎಲ್ಲ ನೆಲೆಯಲ್ಲಿ ನಮ್ಮ ಮೋದಿಯವರು 4 ಸೋಪಾನ ಮಾಡಿರಿ ಸಂವಿಧಾನ ಬದಲು ಮಾಡೋಣ ಅಂತ ಅಭಿಲಾಷೆಯನ್ನು ವ್ಯಕ್ತ ಮಾಡಿದರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸಂವಿಧಾನ ಹಿಡ್ಕೊಂಡು ಹೊರಟುಬಿಟ್ರು. ಇದು ಬದಲಾದ್ರೆ ಇಲ್ಲಿ OBCಗಳಿಗೆ, ಇಲ್ಲಿ SC STಗಳಿಗೆ, ಇಲ್ಲಿ ಮೈನಾರಿಟಿಗಳಿಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡುವಲ್ಲಿ ಭಾಳಷ್ಟು ಯಶಸ್ವಿ ಆದರು. ಏನೋ ಸ್ವಲ್ಪ ಆಗಿತ್ತಪ್ಪ ಅಂದ್ರೆ ಮುಗಿದು ಹೋಗಿತ್ತು, ಪೂರ್ತಿ BJP ಮನೆಗೆ ಹೋಗುವಂಥ ಪ್ರಸಂಗ ಇತ್ತು. ಅದೇನೋ ಉಳಿದದ ಇವತ್ತು. ಅದಕ್ಕೆ ಮತ್ತೆ ಸಂವಿಧಾನ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ ಮೋದಿಯವರು. ಬಟ್ ಈಗಿನ ಸಿಚುವೇಶನ್ ನೋಡಿದರೆ ಇದನ್ನು ಇವತ್ತು ಅವರಿಗೆ ಸಾಕಷ್ಟು